ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಹಲವು ಸುತ್ತಿನ ಬಹಿರಂಗ ಕಿತ್ತಾಟದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಶಾಸಕ ಮುನಿರತ್ನ ಭೇಟಿಯಾಗಿರುವಂಥದ್ದು ಕುತೂಹಲವನ್ನು ಮೂಡಿಸಿದೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸಕ್ಕೆ ಶಾಸಕ ಮುನಿರತ್ನ ಆಗಮಿಸ್ತಾ ಇದ್ದಂತೆ ಶಿವಕುಮಾರ್ ಅವರು ಮುನಿರತ್ನ ಅವರ ಬೆನ್ನು ತಟ್ಟಿದ್ದಾರೆ. ಬಳಿಕ ಇಬ್ಬರು ಕೆಲ ಹೊತ್ತು ಚರ್ಚೆ ನಡೆಸಿದ್ರು. ಇದಾದ ನಂತರ ಮಾತನಾಡಿದ ಮುನಿರತ್ನ, ನನ್ನ ಕ್ಷೇತ್ರದ ಕೆಲಸ ಆಗಬೇಕಾದ್ರೆ ಯಾರ ಕಾಲು ಬೇಕಾದರೂ ಹಿಡಿತೀನಿ, ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚಿಸಿದ್ದೇನೆ ಅಂತ ಹೇಳಿದರು. ಕಮಿಷನ್ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದು ಜೈಲಿನಲ್ಲಿರುವ ಶಾಸಕ ಚಂದ್ರು ಲಮಾಣಿ ಪರವಾಗಿ ಗದಗ ಜಿಲ್ಲಾ ಬಿಜೆಪಿ ನಿಂತಿದೆ. ಕಾಂಗ್ರೆಸ್ ಷಡ್ಯಂತ್ರದ ಸುಳಿಗೆ ಲಮಾಣಿ ಅವರನ್ನ ಸಿಲುಕಿಸಿದ್ದಾರೆ ಅಂತ ಆರೋಪಿಸಿ ನಾಳೆ ಲಕ್ಷ್ಮೇಶ್ವರದಲ್ಲಿ ಬೃಹತ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇನ್ನು ಡಾಕ್ಟರ್ ಚಂದ್ರು ಲಮಾಣಿ ಪರ ಬಂಜಾರ ಸಮುದಾಯ ಕೂಡ ಸಿಡಿದೆದ್ದಿದ್ದು ಹೋರಾಟಕ್ಕೆ ನಿರ್ಧರಿಸಿದ್ದಾರೆ. ಬಲ್ಡೋಟಾ ಕಂಪನಿ ವಿಸ್ತರಣೆಯ ವಿರುದ್ಧ ಕೊಪ್ಪಳ ಜಿಲ್ಲೆಯ ಜನ ಬೀದಿಗಿಳಿದಿದ್ದಾರೆ. ಕೊಪ್ಪಳ ಬಂದ್ ಮಾಡಿ ಇವತ್ತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎತ್ತಿನ ಬಂಡಿ, ಟ್ರ್ಯಾಕ್ಟರ್ಗಳ ಮೂಲಕ ಮೆರವಣಿಗೆಯನ್ನು ನಡೆಸಿದರು. ಪ್ರತಿಭಟನೆಯ ವೇಳೆ 10 ವರ್ಷದ ಬಾಲಕ ಹರ್ಷರಾಜ್ ಕಟ್ಟಿಮನಿ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಧರಿಸಿ ಬಂದಿದ್ದು ವಿಶೇಷವಾಗಿತ್ತು. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾದ ಸಂಸದ ರಾಜಶೇಖರ್ ಹಿಟ್ನಾಳ ಹಾಗೂ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ರೈತರು ತರಾಟೆಗೆ ತೆಗೆದುಕೊಂಡರು. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ವೇಳೆ ನಡೆದ ಕಲ್ಲು ತೂರಾಟ ಖಂಡಿಸಿ ಹಿಂದೂ ಸಂಘಟನೆಗಳು ಬೀದಿಗಿಳಿದಿವೆ. ನಿಷೇಧಾಜ್ಞೆಯ ನಡುವೆಯೂ ಫೆಬ್ರವರಿ 26ರಂದು ಬಾಗಲಕೋಟೆ ಚಲೋಗೆ ಕರೆ ನೀಡಿವೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಡಂಗುರ ಹಾಗೂ ಆಟೋ ಮೂಲಕ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಬಾಗಲಕೋಟೆ ಚಲೋ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಭಾರತೀಯ ಸೇನೆಯ ವಿರುದ್ಧ ಅವಹೇಳನಕಾರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ಮುತ್ತಿಗೆ ಹಾಕುವ ಯತ್ನ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಬಳಿಯಲ್ಲಿ ವಿಶ್ವವಿದ್ಯಾಲಯದ ನಾಮಫಲಕ್ಕೆ ಮಸಿ ಬಳಿದು ಆಕ್ರೋಶ ಹೊರಹಾಕಿದರು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಹೈ ಡ್ರಾಮಾ ನಡೆದಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರು ಹೋರಾಟ ನಡೆಸಿರುವ ಬೆನ್ನಲ್ಲೇ ಇದೀಗ ಸರ್ಕಾರಿ ವೈದ್ಯರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಮಾರ್ಚ್ 11ರಿಂದ ರಾಜ್ಯಾದ್ಯಂತ ಸರ್ಕಾರಿ ವೈದ್ಯರು ಒಪಿಡಿ ಬಂದ್ ಮಾಡಿ ಮುಷ್ಕರಕ್ಕೆ ನಿರ್ಧರಿಸಿದ್ದಾರೆ. ಅಲ್ಲದೆ ಮಾರ್ಚ್ 16ರಿಂದ ಸೇವೆಗೆ ಗೈರು ಹಾಜರಾಗಿ ಹೋರಾಟಕ್ಕಿಳಿಯುವುದಕ್ಕೆ ನಿರ್ಧರಿಸಿದ್ದಾರೆ. ಅಂಗನವಾಡಿ ಮಕ್ಕಳಿಗೆ ಖರೀದಿಸುವ ತರಕಾರಿ ರೇಟ್ಗೂ ಸರ್ಕಾರ ಕತ್ತರಿ ಹಾಕಿದೆ. ಒಂದು ಮಗುವಿಗೆ ತರಕಾರಿಗೆ ಮೊದಲು ₹2 ನಿಗದಿ ಮಾಡಿತ್ತು. ಇದೀಗ ಪ್ರತಿ ಮಗುವಿಗೆ ಕೇವಲ 50 ಪೈಸೆಯನ್ನು ನಿಗದಿ ಮಾಡಲಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಭಾರಿ ಟೀಕೆ ವ್ಯಕ್ತವಾಗಿದೆ. ಸಮಸ್ಯೆ ಸರಿಪಡಿಸದೇ ಇದ್ರೆ ಮಾರ್ಚ್ 2ರಿಂದ ಹೋರಾಟಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ನಿರ್ಧರಿಸಿದ್ದಾರೆ. ಕಾಂತಾರ ಚಾಪ್ಟರ್ 1 ದೈವದ ಅವಹೇಳನ ಸಂಬಂಧ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಎಫ್ಐಆರ್ ರದ್ದತಿಗೆ ರಣವೀರ್ ಸಲ್ಲಿಸಿದ್ದಂತಹ ತುರ್ತು ಅರ್ಜಿಯ ವಿಚಾರಣೆ ನಡೆಸಿರುವ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ರಣವೀರ್ ಸಿಂಗ್ ಪರ ಹಿರಿಯ ವಕೀಲ ಸಜ್ಜನ್ ಪೂವಯ್ಯ, ಸರ್ಕಾರದ ಪರ ವಕೀಲ ಜಗದೀಶ್ ವಾದವನ್ನು ಮಂಡನೆ ಮಾಡಿದರು. ವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಪೀಠ ವಿಚಾರಣೆಯನ್ನು ಸೋಮವಾರ ಸಂಜೆ 4 ಗಂಟೆಗೆ ಮುಂದೂಡಿದೆ. ಅಲ್ಲದೆ ಬಲವಂತದ ಕ್ರಮವನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚನೆಯನ್ನು ನೀಡಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ ಸುರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ, ತಿಕೋಟ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಯಾದಗಿರಿ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದ್ದು ನಾಳೆಯೂ ಮುಂದುವರಿಯುವ ಸಾಧ್ಯತೆ ಇದೆ. ಹುಬ್ಬಳ್ಳಿಯ ಕೆಎಸ್ಸಿಎ ಮೈದಾನದಲ್ಲಿ ಆರಂಭವಾಗಿರುವ ರಣಜಿ ಫೈನಲ್ನಲ್ಲಿ ಕರ್ನಾಟಕದ ವಿರುದ್ಧ ಜಮ್ಮು ಕಾಶ್ಮೀರ ಮೊದಲ ದಿನ ಉತ್ತಮ ಮೊತ್ತವನ್ನು ಕಲೆ ಹಾಕಿದೆ. ಟಾಸ್ ಗೆದ್ದು ಜಮ್ಮು ಕಾಶ್ಮೀರ ಬ್ಯಾಟಿಂಗ್ ಆಯ್ದುಕೊಳ್ತು. ಯಾವೀರ್ ಹುಸೇನ್ ಹಾಗೂ ಶುಭಂ ಉತ್ತಮ ಆರಂಭವನ್ನು ಕೊಟ್ಟಿದ್ದಾರೆ. ಸದ್ಯ ಮೊದಲ ದಿನದ ಅಂತ್ಯಕ್ಕೆ 2 ವಿಕೆಟ್ ಕಳೆದುಕೊಂಡಿರುವ ಜಮ್ಮು ಕಾಶ್ಮೀರ 284 ರನ್ಗಳನ್ನು ಗಳಿಸಿದೆ. ದೆಹಲಿಯಲ್ಲಿ ನಡೆದ ಎಐ ಶೃಂಗಸಭೆಯ ವೇಳೆ ಅರೆಬೆತ್ತಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು ಚಿಬ್ರನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಬಳಿಕ ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸಿ 4 ದಿನಗಳ ಕಾಲ ವಶಕ್ಕೆ ಪಡೆದರು. ಉದಯ್ ಭಾನು ಬಂಧನಕ್ಕೆ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಚುನಾವಣೆಯ ಹೊಸ್ತಿಲಿನಲ್ಲಿರುವ ತಮಿಳುನಾಡಿನಲ್ಲಿ ರಾಜಕೀಯ ತಂತ್ರಗಾರಿಕೆ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಕಾರ್ತಿಕ ದೀಪ ಹಚ್ಚುವ ವಿಚಾರದಲ್ಲಿ ಭಾರಿ ವಿವಾದ ಸೃಷ್ಟಿಯಾಗಿದ್ದ ತಮಿಳುನಾಡಿನ ತಿರುಪುರಂ ಕುಂಡ್ರಂ ಬೆಟ್ಟಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡುವ ಸಾಧ್ಯತೆ ಇದೆ. ಮಾರ್ಚ್ 1ರಂದು ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇತ್ತೀಚೆಗೆ ಇಲ್ಲಿ ಕಾರ್ತಿಕ ದೀಪ ಬೆಳಗಲು ಮದ್ರಾಸ್ ಹೈಕೋರ್ಟ್ ಅನುಮತಿಯನ್ನು ನೀಡಿತ್ತು. ಈ ವಿಚಾರ ಭಾರಿ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕೇರಳ ರಾಜ್ಯದ ಹೆಸರನ್ನ ಕೇರಳಂ ಅಂತ
ಬದಲಿಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಹೊಸದಾಗಿ ನಿರ್ಮಿಸಲಾಗಿರುವ ಪ್ರಧಾನಿ ಕಾರ್ಯಾಲಯವಾದ ಸೇವಾ ತೀರ್ಥದಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಸಂಪುಟ ಸಭೆಯನ್ನು ನಡೆಸಲಾಯಿತು. ಈ ವೇಳೆ ಕೇರಳ ಹೆಸರು ಬದಲಾವಣೆಗೆ ಅನುಮೋದನೆ ನೀಡಿ ರಾಷ್ಟ್ರಪತಿ ಸಹಿಗೆ ಕಳುಹಿಸಲಾಗಿದೆ. ಓದಿ ವೈದ್ಯನಾಗುವಂತ ಪದೇ ಪದೇ ಒತ್ತಡ ಹೇರ್ತಿದ್ದ ತಂದೆಯನ್ನೇ ಮಗನೊಬ್ಬ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದಿದೆ. ತಂದೆ ಮನ್ವೇಂದ್ರ ಸಿಂಗ್ನನ್ನ ಮಗ ಅಕ್ಷತ್ ಎಂಬಾತ ಕೊಲೆ ಮಾಡಿ ಬಳಿಕ ಮೃತದೇಹವನ್ನು ಪೀಸ್ ಮಾಡಿ ಡ್ರಮ್ನಲ್ಲಿ ತುಂಬಿದ್ದಾನೆ. ಆರೋಪಿ ಅಕ್ಷತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಗಾಜಾದಲ್ಲಿ ಇಸ್ರೇಲ್ನ ದಾಳಿ ಮುಂದುವರಿದಿರುವ ಮಧ್ಯೆನೇ ಪ್ರಧಾನಿ ಮೋದಿ ನಾಳೆ ಇಸ್ರೇಲ್ ಪ್ರವಾಸ ಕೈಗೊಂಡಿದ್ದಾರೆ. ಪ್ರಧಾನಿ ಮೋದಿ ಇಸ್ರೇಲ್ ಭೇಟಿಗೆ ಕಾಂಗ್ರೆಸ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದು, ಪ್ಯಾಲೆಸ್ತೀನ್ನ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ. ಗಾಜಾದಲ್ಲಿ ನಾಗರಿಕರ ಮೇಲೆ ದಾಳಿ ಆಗ್ತಿದ್ರು ಆಪ್ತ ನಾಯಕರ ಭೇಟಿಗೆ ತೆರಳುತ್ತಿದ್ದಾರೆ ಅಂತ ಎಕ್ಸ್ನಲ್ಲಿ ಕೈನಾಯಕ ಜಯರಾಮ್ ರಮೇಶ್ ಟೀಕಿಸಿದ್ದಾರೆ. ಬೃಹತ್ ಬಾಂಬ್ ಚಂಡಮಾರುತ ಈಶಾನ್ಯ ಅಮೆರಿಕಕ್ಕೆ ಅಪ್ಪಳಿಸ್ತಾ ಇದೆ. ಹೀಗಾಗಿ ದಾಖಲೆಯ ಹಿಮಪಾತ ಆಗ್ತಾ ಇದೆ. ಈ ಅಪರೂಪದ ಮತ್ತು ಅಪಾಯಕಾರಿ ಚಂಡಮಾರುತ ವರ್ಜೀನಿಯಾದಿಂದ ಮೇನ್ವರೆಗೆ ಸುಮಾರು 2 ಅಡಿಗಳಷ್ಟು ದಟ್ಟ ಹಿಮ ಆವರಿಸಿದೆ. ಪರಿಣಾಮ 40 ಮಿಲಿಯನ್ ಅಮೆರಿಕದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಿಪಬ್ಲಿಕನ್ ಆಫ್ ವನುವಾಟುವಿನ ಅಂಬಾ ದ್ವೀಪದಲ್ಲಿ ಭಾರೀ ಜ್ವಾಲಾಮುಖಿ ಸ್ಫೋಟಿಸಿದೆ. ಈ ಭಯಾನಕ ಜ್ವಾಲಾಮುಖಿಯು ಸುಮಾರು 3 ಕಿಲೋಮೀಟರ್ ಎತ್ತರಕ್ಕೆ ಚಿಮ್ಮಿದ್ದು ಇಡೀ ದ್ವೀಪದಲ್ಲಿ ಬೂದಿ ಆವರಿಸಿದೆ. ಅಲ್ಲದೆ ದ್ವೀಪದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಇಲ್ಲಿ ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷವಾಗಿ ಕೆಲಸಕ್ಕೆ ಅರ್ಹರಾಗಿರ್ತಕ್ಕಂತಹ ಆಕಾಂಕ್ಷಿಗಳು ಇವತ್ತು ಬೀದಿಗಿಳಿದಿದ್ದಾರೆ. ರಾಜ್ಯ ಸರ್ಕಾರ ನೇಮಕಾತಿಯನ್ನು ವಿಳಂಬ ಮಾಡ್ತಾ ಇರುವಂಥ ವಿಚಾರ ಈಗ ಜೆನ್ಜಿ ಯುವಕರನ್ನು ರೊಚ್ಚಿಗೆಬ್ಬಿಸಿದೆ. ಇವತ್ತು ಪ್ರತಿಪಕ್ಷದವರು ಈ ಜೆನ್ಜಿ ಹೋರಾಟದಲ್ಲಿ ತಾವು ಸಾಥ್ ಕೊಡೋಣ, ಸರ್ಕಾರದ ಮೇಲೆ ಒತ್ತಡ ಹೇರೋಣ ಅಂತ ಹೇಳಿ ಅಲ್ಲಿಗೆ ಹೋದರೆ ಪ್ರತಿಪಕ್ಷದವರಿಗೂ ಕೂಡ ಗೋ ಬ್ಯಾಕ್ ಅಂತ ಹೇಳಿ ಬಿಸಿ ಮುಟ್ಟಿಸಿದ್ದಾರೆ. ಯುವ ಸಮೂಹದ ಹೋರಾಟದ ತೀವ್ರತೆಯನ್ನು ನೋಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಆದಷ್ಟು ಬೇಗ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಮತ್ತೆ ಸುಳ್ಳು ಭರವಸೆಗಳನ್ನು ಕೊಡಬೇಡಿ, ಮುಹೂರ್ತ ನಿಗದಿ ಮಾಡಿ ಅನ್ನೋದು ಹೋರಾಟ ನಿರತ ಜೆನ್ಜಿ ಆಗ್ರಹ. ಅಂತ ಹೇಳ್ಬಿಟ್ಟು ಇರೋರ್ಗು ಬರೀ ಸುಳ್ಳು ಭರವಸೆನ ಕೊಡ್ಕೊಂತ ಸರ್ಕಾರ ಬಂದಿದೆ. ನಾವು ಕೇಳಕತ್ತಿದ್ದು ನಮ್ಗೆ ಓದಿ ಒಂದು ಬೆಲೆ ಕೊಡ್ರಿ. ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಕರ್ನಾಟಕದ ವಿದ್ಯಾಕಾಶಿ ಅಂತಲೇ ಕರೆಸಿಕೊಳ್ಳುವ ಧಾರವಾಡದಲ್ಲಿ ಸ್ಫೋಟವಾದ ಆಕ್ರೋಶ ದೃಶ್ಯಗಳು. 5 ವರ್ಷದಿಂದ ಸರ್ಕಾರಿ ಕೆಲಸಗಳಿಗೆ ಯಾರನ್ನೂ ನೇಮಕಾತಿ ಮಾಡ್ತಿಲ್ಲ. ನಮಗೆ ವಯಸ್ಸಾಗ್ತಿದೆ, ಡಿಗ್ರಿ ಸರ್ಟಿಫಿಕೇಟ್ಗಳಿದ್ರೂ ಕೆಲಸ ಸಿಗ್ತಿಲ್ಲ. ಈಗಲೂ ಮನೆಯವರ ಮುಂದೆ 10 ರೂಪಾಯಿಗೂ ಕೈ ಚಾಚಬೇಕು. ದಯವಿಟ್ಟು ನೇಮಕಾತಿ ಶುರು ಮಾಡಿ ಅನ್ನೋದಷ್ಟೇ ಈ ಯುವಕರ ಒತ್ತಾಯ ಆಗಿತ್ತು. ಎಷ್ಟೋ ಸಲ ಮನವಿ ಮಾಡಿದ್ರು. ಶಾಸಕರು, ಮಂತ್ರಿಗಳು, ಅಧಿಕಾರಿಗಳ ಕಚೇರಿಗಳಿಗೆ ಮನೆ ಬಾಗಿಲಿಗೆ ಅಲೆದಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಹಾಗಾಗಿನೇ ಇವತ್ತು ಧಾರವಾಡದಲ್ಲಿ ಬೀದಿಗಿಳಿದಿದ್ರು. ಬೆಳಗ್ಗೆ 10 ಗಂಟೆಗೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಪ್ರತಿಭಟನೆ ಶುರು ಮಾಡಿದ್ರು. ಮೊದಲು 100, ಆಮೇಲೆ 200, 500ರಷ್ಟಿದ್ದ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಹೋಗ್ತಾ ಹೋಗ್ತಾ ಸಾವಿರ ಲೆಕ್ಕದಲ್ಲಿ ಬರೋಕೆ ಶುರು ಮಾಡಿದ್ರು. ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಶುರುವಾಯಿತು. ಪ್ರತಿಭಟನೆಗೆ ಕೂತಿದ್ದವರೆಲ್ಲ ಏಕಾಏಕಿ ಎದ್ದು ಧಾರವಾಡ ನಗರದಲ್ಲಿ ರ್ಯಾಲಿಗೆ ಹೊರಟರು. ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿ ಎಲ್ಲಂದರಲ್ಲಿ ನುಗ್ಗಿದ್ರು. ಕರ್ನಾಟಕದ ಜೆನ್ಜಿ ಸಮೂಹದ ಆಕ್ರೋಶ ನೋಡಿ ಪೊಲೀಸರೇ ಒಂದು ಕ್ಷಣ ಅವಕ್ಕಾಗಿ ಹೋದ್ರು. ಆಲ್ರೆಡಿ ನಮ್ದು ಏಜ್ ಎಲ್ಲ ಮೀರೋಗಿದೆ ಸರ್. ಇವಾಗ ಕರೆದ್ರೆ ಕೂಡ ನಮ್ಗೇನೋ ಎಲಿಜಿಬಲ್ ಇದೀವಿ. ಇನ್ನೂ ಒಂದು 2 ವರ್ಷ ಬಿಟ್ಟು ಕರೆದ್ರೆ ಕೂಡ ಯಾವುದೇ ರೀತಿಯಿಂದ ಇವ್ರು 5 ವರ್ಷ ಕೊಟ್ಟರು ಕೂಡ ನಮ್ಗೆ ಏಜ್ ಬರಲ್ಲ ಸರ್. ಯಾವುದೇ ರೀತಿಯಾದಂತ ಇನ್ನ ಮಟ್ಟ ಕಾಲ್ಫಾರ್ಮ್ ಆಗಿಲ್ಲ. ನಮ್ಮ ಪರವಾಗಿ ಮೊದಲು ಧ್ವನಿ ಎತ್ತಂತ ನಾಯಕರ ಈಗ ಮೂಕರಾಗಿ, ಯಾಕೆ ಅವ್ರ ಸರ್ಕಾರ ಆಡಳಿತದಾಗ ಐತಿ. ಅದಕ್ಕೋಸ್ಕರ ಇದೇ ರೀತಿ ನಡೀತಂತಂದ್ರೆ ನಮ್ಮ ಕರ್ನಾಟಕ ಮತ್ತೊಂದು ನೇಪಾಳ ಆಗ್ತದೆ. ಬಟ್ ಅದನ್ನ ನಮಗೆ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ನಾವು ವಿದ್ಯಾವಂತ ಯುವಕರದೇವಿ.
ಕರ್ನಾಟಕವನ್ನ ಮತ್ತೊಂದು ನೇಪಾಳ ಮಾಡೋಕೆ ಇಷ್ಟವಿಲ್ಲ ಅಂತಾನೆ ಕರ್ನಾಟಕದ ಜೆನ್ಸಿ ಹೋರಾಟವನ್ನ ತೀವ್ರಗೊಳಿಸಿದ್ರು. ಇದೇ ಪ್ರತಿಭಟನಾ ರ್ಯಾಲಿಗೆ ಶಾಸಕ ಅರವಿಂದ್ ಬೆಲ್ಲದ್, ಛಲವಾದಿ ನಾರಾಯಣ ಸ್ವಾಮಿ ಬಂದ್ರು. ಸ್ವಲ್ಪ ಹೊತ್ತಾದ್ಮೇಲೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಬಂದ್ರು. ಆದ್ರೆ ಬಿಜೆಪಿಯವರಿಗೂ ಸಿಕ್ಕಿದ್ದು ಧಿಕ್ಕಾರದ ಸುರಿಮಳೆ, ಗೋ ಬ್ಯಾಕ್ ಘೋಷಣೆಗಳು. ಆದ್ರೆ ಆರ್ ಅಶೋಕ್ ಭಾರತ್ ಮಾತಾ ಕಿ ಜೈ ಅಂತ ಕೂಗಿ ಸುಮ್ಮನಿರಿಸಿದ್ರು. ಉದ್ಯೋಗಾಕಾಂಕ್ಷಿಗಳ ಸಿಟ್ಟಿನ ಮಧ್ಯೆ ಹೆಚ್ಚು ಹೊತ್ತು ಇರೋಕೆ ಬಿಜೆಪಿಯವರ ಕೈಲೂ ಆಗ್ಲಿಲ್ಲ. ಸಿಕ್ಕಷ್ಟೇ ಸಮಯದಲ್ಲೇ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಆಮೇಲೆ ಜೆನ್ಸಿ ಪಡೆ ಜ್ಯೂಬ್ಲಿ ಹಿಲ್ಸ್ ಸರ್ಕಲ್ಗೆ ಲಗ್ಗೆ ಹಾಕಿ ರಸ್ತೆಗಳನ್ನ ಬಂದ್ ಮಾಡಿ ಕೂತ್ರು. ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಬೇಕು ಅಂತ ಪಟ್ಟು ಹಿಡಿದಿದ್ರು. ಕೊನೆಗೆ ಬಂದಿದ್ದು ಜಿಲ್ಲಾಧಿಕಾರಿ ಸ್ನೇಹಲ್. ಡಿಸಿ ಮೇಡಂ ಮೈಕ್ ತಗೊಂಡು ಶೀಘ್ರದಲ್ಲೇ ಆದಷ್ಟು ಬೇಗ ನಿರ್ಧಾರ ಮಾಡ್ತೀವಿ ಅಂತಿದ್ದಂಗೆ ಈಗ್ಲೇ ಆಗಬೇಕು ಅಂತ ಧಿಕ್ಕಾರ ಕೂಗಿದ್ರು. ಇನ್ನೊಂದೆಡೆ ಡಿಸಿ ಎದುರೇ ಮಹಿಳಾ ಉದ್ಯೋಗಾಕಾಂಕ್ಷಿ ಕಣ್ಣೀರು ಹಾಕಿ ನಮ್ಮ ಮನವಿನ ಕಸದ ಬುಟ್ಟಿಗೆ ಹಾಕ್ತಿದ್ದೀರಾ ಅಂತ ಸಿಟ್ಟಾದ್ರು. ಕೊನೆಗೆ ಜಿಲ್ಲಾಧಿಕಾರಿಗಳು ಕಮಿಷನರ್ ಎದುರೇ ಗೆಲ್ಲೋವರೆಗೂ ಹೋರಾಟ ಅನ್ನೋ ಘೋಷಣೆಗಳು ಮೊಳಗಿದ್ವು. ಹೋರಾಟ ಮಾಡ್ತಿದ್ದ ಯುವ ಸಮೂಹ ಯಾರ ಮಾತಿಗೂ ಬೆಲೆ ಕೊಡಲಿಲ್ಲ. ಆಗ ಕಮಿಷನರ್ ಶಶಿಕುಮಾರ್ ಹೋರಾಟದ ನೇತೃತ್ವ ವಹಿಸಿದ್ದ ಕಾಂತರಾಜುಗೆ ಎಲ್ಲರ ಎದುರೇ ಎಚ್ಚರಿಕೆ ಕೊಟ್ರು. ಆಗ್ಲೂ ಬಗ್ಗಲಿಲ್ಲ. ಕೊನೆಗೆ ಕಮಿಷನರ್ ಸಾಕಷ್ಟು ವೈಲೆನ್ಸ್ ಮಾಡಿದ್ದೀರಾ, ಪ್ರತಿಭಟನೆಗೆ ಕೊಟ್ಟ ಸಮಯ ಮುಗ್ದಿದೆ, ನಡಿರಿ ಎದ್ದು ಅಂತ ಕಾನೂನು ಅಸ್ತ್ರ ಪ್ರಯೋಗಿಸಿದ್ರು. ಅದ್ರ ಜೊತೆಗೆ ಸಮಯನೂ ಮುಗ್ದಿದೆ. ಡಿಸಿಯನ್ನು ಭೇಟಿ ಮಾಡಿದರೆ ಎಲ್ಲ ಸಂಯಮದಿಂದ ಶಾಂತಿಯುತವಾಗಿ ವಾಪಸ್ ಆಗಿ ಯಾವ ಮಾತಿಗೂ ಬಗ್ಗದೆ ರಸ್ತೆಯಲ್ಲಿ ಕುಂತವರನ್ನ ಕೊನೆಗೆ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದರು. ಇಷ್ಟೆಲ್ಲದರ ಮಧ್ಯೆ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ವಿಷಯದಲ್ಲೂ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನವರ ಮಧ್ಯೆ ರಾಜಕೀಯ ರಾಡಿನೂ ಜೋರಾಗಿತ್ತು. ಒಬ್ಬರನ್ನೊಬ್ಬರು ದೂಷಿಸಿದ್ರೆ ಹೊರತು ಯುವ ಸಮೂಹದ ನೋವಿಗೆ ತಕ್ಷಣವೇ ಪರಿಹಾರ ಹುಡುಕೋ ಕೆಲಸವನ್ನ ಯಾವ ಪಕ್ಷದ ನಾಯಕರು ಮಾಡಲಿಲ್ಲ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನು ಫಿಲಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ಧಾರವಾಡದಲ್ಲಿ ಏನು ಇವತ್ತು ಈ ಪ್ರತಿಭಟನೆ ಹೋರಾಟ ಶುರುವಾಗಿದೆ. ಬಹುಶಃ ಈ ಒಂದು ಯುವಕರ ಕಿಚ್ಚು ಇಡೀ ರಾಜ್ಯ ವ್ಯಾಪ್ತಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹತ್ತುರಿತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಏನು 2,85,000 ಭರ್ತಿ ಮಾಡ್ತೀವಿ ಸರ್ಕಾರದ ಹುದ್ದೆಗಳನ್ನ ಅಂತ ಹೇಳಿದ್ರು, ಅದನ್ನು ಮಾಡ್ತಕ್ಕಂಥದ್ದು ಸೂಕ್ತ. ರಾಜಕೀಯ ಏನಾದರೂ ಇರಲಿ, ಕರ್ನಾಟಕದ ಯುವ ಸಮೂಹ ಬೀದಿಗಿಳಿಯಲು ಕಾರಣ ಎಲ್ಲ ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯಗಳಿಂದಲೇ. ಯಾಕಂದ್ರೆ ರಾಜ್ಯದಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳು 2,84,881. ಗುತ್ತಿಗೆ, ಹೊರಗುತ್ತಿಗೆ ಅಡಿ ಭರ್ತಿ ಆದ ಹುದ್ದೆ 96,844. ಈಗ ಒಟ್ಟು ನೇಮಕಾತಿ ಆಗಬೇಕಾದ ಹುದ್ದೆಗಳು 1,88,037. ಜನವರಿಯಲ್ಲೇ 24,300 ಹುದ್ದೆ ಭರ್ತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ. ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ 32,132 ಹುದ್ದೆಗಳ ಭರ್ತಿ ಮಾಡ್ತೀವಿ ಅಂತ ಸರ್ಕಾರನೂ ಹೇಳಿದೆ. ಆದರೆ ಇದುವರೆಗೂ ನೇಮಕಾತಿ ಆಗಿರುವುದು ಬರೀ 8,157 ಹುದ್ದೆ ಮಾತ್ರ. ಉಳಿದ ನೇಮಕಾತಿಗಳು ಪ್ರಕ್ರಿಯೆಯಲ್ಲಿವೆ, ಫೈಲ್ಗಳಿಗಷ್ಟೇ ಸೀಮಿತವಾಗಿದೆ. ಅಂದ್ಹಾಗೆ ಇವತ್ತು ಧಾರವಾಡದಲ್ಲಿ ನಡೆದ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ತೀವ್ರತೆ ಮುಖ್ಯಮಂತ್ರಿಗಳಿಗೂ ಮುಟ್ಟಿದೆ.
ಹಾಗಾಗಿನೇ ಸಿಎಂ ಎಕ್ಸ್ ಖಾತೆಯಲ್ಲಿ ಒಂದಷ್ಟು ಸಂದೇಶವನ್ನು ಕೊಟ್ರು. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯನ್ನ ನಾನು ಗಂಭೀರವಾಗಿ ಪರಿಗಣಿಸಿದ್ದೇನೆ. ನಮ್ಮ ಅನೇಕ ಅಭ್ಯರ್ಥಿಗಳು ಅನುಭವಿಸುತ್ತಿರುವ ಆತಂಕ, ಹತಾಶೆ ಮತ್ತು ಅನಿಶ್ಚಿತತೆಯನ್ನ ಅರ್ಥ ಮಾಡಿಕೊಂಡಿದ್ದೇನೆ. ಪ್ರತಿಯೊಂದು ಅರ್ಜಿಯ ಹಿಂದೆ ಒಂದು ಕನಸು, ಒಂದು ಕುಟುಂಬದ ಭರವಸೆ, ವರ್ಷಗಳ ಕಠಿಣ ಪರಿಶ್ರಮ ನನಗೂ ಗೊತ್ತಿದೆ. ಆದರೆ ನಮ್ಮ ಸರ್ಕಾರ ಬಂದಾಗ 2.64 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇತ್ತು. 2019 ಮತ್ತು 2023ರ ನಡುವಿನ ಸರಣಿ ನೇಮಕಾತಿ ಅಕ್ರಮಗಳು ಮತ್ತು ಭ್ರಷ್ಟಾಚಾರದ ಹಗರಣಗಳ ಪರಿಣಾಮದಿಂದ ಸಮಸ್ಯೆಯಾಗಿದೆ. ಈಗ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಶ್ವಾಸಾರ್ಹತೆ, ಪಾರದರ್ಶಕತೆ ಮತ್ತು ಸ್ಥಿರತೆಯನ್ನ ಮರುಸ್ಥಾಪಿಸುತ್ತೇವೆ. ಒಳ ಮೀಸಲಾತಿಗೆ ಸಂಬಂಧಿಸಿದ ಕಾನೂನು ಸವಾಲುಗಳಿಂದಾಗಿ ಹಲವಾರು ನೇಮಕಾತಿ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ನಾವು ಸ್ಥಗಿತಗೊಳಿಸಬೇಕಾಯಿತು. ಕಳೆದ 2.5 ವರ್ಷಗಳಿಂದ ವಿವಿಧ ಇಲಾಖೆಗಳಲ್ಲಿ 40,000ಕ್ಕೂ ಹೆಚ್ಚು ನೇಮಕಾತಿಗಳನ್ನು ಪೂರ್ಣಗೊಳಿಸಲಾಗಿದೆ. ಮುಂಬರುವ ನೇಮಕಾತಿಗಳಿಗಾಗಿ ಸರ್ಕಾರವು ವಯೋಮಿತಿಯನ್ನ 5 ವರ್ಷಗಳಿಗಿಂತ ಹೆಚ್ಚು ಸಡಿಲಿಸಲಿದೆ. ಇದರಿಂದ ಯಾರಿಗೂ ಅನ್ಯಾಯ ಆಗಲ್ಲ. ಎಲ್ಲ ಪ್ರದೇಶ ಹಾಗೂ ಸಮುದಾಯಗಳ ಪ್ರತಿಯೊಬ್ಬ ಅರ್ಹ ಅಭ್ಯರ್ಥಿಗೂ ಸಮಾನ ಅವಕಾಶ ಸಿಗುವಂತೆ ಮಾಡುತ್ತೇವೆ. ಹೀಗೆ ಸಿಎಂ ಉದ್ಯೋಗಾಕಾಂಕ್ಷಿಗಳ ಕನಸಿಗೆ ಕೊಳ್ಳಿ ಇಡುವ ಕೆಲಸ ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಎಷ್ಟು ದಿನದಲ್ಲಿ ನೇಮಕಾತಿ ಶುರು ಮಾಡ್ತಾರೆ, ಯಾವಾಗ ಕೆಲಸ ಮಾಡ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸಿಲ್ಲ. ಈ ಸಲ ಮಾರ್ಚ್ 6ರ ಬಜೆಟ್ನಲ್ಲಿ ಇದಕ್ಕೆಲ್ಲ ಉತ್ತರ ಸಿಗುವ ಆಶಾಭಾವನೆ ಕರ್ನಾಟಕದ ಜನ್ಸಿ ಯುವ ಸಮೂಹಕ್ಕಿದೆ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತ. ಮಂಜುನಾಥ್ ಜೊತೆ ಶಿವರಾಮ್ ಅಸುಂಡಿ, ನ್ಯೂಸ್ 18 ಧಾರವಾಡ. ಇನ್ನು ಮುಖ್ಯಮಂತ್ರಿ ಕುರ್ಚಿಗಾಗಿ ಒಂದು ಕಡೆ ಕದನ ನಡೀತಾ ಇದೆ. ಇನ್ನೊಂದು ಕಡೆ ಮೊದಲ ಬಾರಿ ಗೆದ್ದಂತಹ ಶಾಸಕರು, ಕಾಂಗ್ರೆಸ್ ಶಾಸಕರು ಮಂತ್ರಿಗಳಾಗಬೇಕು ಅಂತೇಳಿ ಹೈಕಮಾಂಡ್ಗೆ ಪತ್ರ ಬರೆದು ಬೇಡಿಕೆ ಇಟ್ಟಿದ್ದಾರೆ. ಇದರ ನಡುವೆ ದಲಿತ ಸಿಎಂ ದಾಳ ಉಳಿಸ್ತಾ ಇದ್ದಂತಹ ನಾಯಕರಿಗೆ ಕೂಲಿ ಕೇಳಿದ್ದಾರೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ. ಪಕ್ಷದೊಳಗಿನ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಬಹಳ ನಾಜೂಕಿನ ಉತ್ತರವನ್ನು ಕೊಡ್ತಾ ಇದ್ದಾರೆ. ಐದು ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ. ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ. ಏನು ಅವ್ರು ಕೇಳ್ಕೊಂಡಿದ್ದಾರೆ ಅದು ಸರಿಯಾಗೇ ಇದೆ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಕಿರಿಯರು ಎಂಟ್ರಿ ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆ ವೇಳೆ ಹೊಸಬರಿಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ಮೊದಲ ಬಾರಿ ಗೆದ್ದಿರುವ 38 ಶಾಸಕರ ಪೈಕಿ 31 ಶಾಸಕರು ಸಹಿ ಮಾಡಿರುವ ಆಗ್ರಹ ಪತ್ರವನ್ನ ಹೈಕಮಾಂಡ್ಗೆ ಕಳಿಸಿಕೊಟ್ಟಿದ್ದಾರೆ. ಇರೋ 38 ಶಾಸಕರ ಪೈಕಿ 5 ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂಬುದು ಆ ಶಾಸಕರ ಹಕ್ಕೊತ್ತಾಯ. ಶಾಸಕರು ಬರೆದ ಪತ್ರವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಅಂತ ಸುರ್ಜೇವಾಲಾ ಹೇಳಿದ್ರು. अपनी मन की आकांक्षा को उजागर किया है. उन्होंने पार्टी फोरम पर चिट्ठी लिखी है. हम पार्टी फोरम पर इसे एड्रेस करेंगे. मैं ये मानता हूं कि कांग्रेस में अभी आंतरिक प्रजातंत्र है. बीजेपी के लोग लिख देते तो उन्हें देशद्रोह में अब तक उनके खिलाफ FIR दर्ज हो जाती अगर बीजेपी के MLA ऐसा करते. पर कांग्रेस सबकी बात सुनती है. उनकी बात खड़गे जी, राहुल गांधी जी अवश्य सुनेंगे और जो भी यथासंभव हो सकेगा वो अवश्य करेंगे. ಹೈಕಮಾಂಡ್ ತಮ್ಮ ಪತ್ರ ನೋಡಿದೆ ಎಂದ ಕೂಡಲೇ ಹೊಸದಾಗಿ ಆಯ್ಕೆಯಾದ ಶಾಸಕರು ಅಲರ್ಟ್ ಆಗಿದ್ದಾರೆ. ಪುನಾರಚನೆ ವೇಳೆ ಹೊಸಬರನ್ನು ಪರಿಗಣಿಸುವಂತೆ ಡಿಕೆಶಿಗೆ ಮಂಡ್ಯ ಶಾಸಕ ಗಣಿಗ ರವಿ ಮನವಿ ಮಾಡಿದ್ರು. ಹೊಸ ಶಾಸಕರ ಬೇಡಿಕೆಗೆ ಡಿಕೆಶಿನೂ ಆಸಕ್ತಿ ತೋರಿಸಿದ್ರು. ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಕೂರೋದಕ್ಕಾಗಲ್ಲ. ಹೊಸ ಜನರೇಷನ್, ಹೊಸ ಆಲೋಚನೆಗಳು ಬೇಕಲ್ವಾ ಎಂದು ಹೇಳುವ ಮೂಲಕ ಕಿರಿಯ ಶಾಸಕರ ಆಸೆಗೆ ಇನ್ನಷ್ಟು ರುಚಿ ಹತ್ತಿಸಿದ್ದಾರೆ. ನಾನು ಸೇರಿ ಸೈನ್ ಹಾಕಿದ್ದೀನಿ. ಅದರಲ್ಲೇನು ಫೇಕ್ ಲೆಟರ್ ಏನಲ್ಲ, ಒರಿಜಿನಲ್ ಲೆಟ್ರೆ ಹೈಕಮಾಂಡ್ ಕೊಟ್ಟಿದ್ದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತೆ ಪ್ರಾದೇಶಿಕವಾಗಿರುವಂತ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ. ನರೇಂದ್ರ ಮೋದಿ ಅವರು ಚೀಫ್ ಮಿನಿಸ್ಟರ್ MLAನೇ ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗ್ಬೋದಾರಲ್ಲ. ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರು ಮಂತ್ರಿ ಆದವರಿದ್ದಾರೆ. ಹಾಗೆ ಕೇಳ್ತಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಸಂಚಲನ ಶುರುವಾಗಿದೆ. ದಲಿತ ಸಿಎಂ ಅಸ್ತ್ರ ಹೂಡಿರುವ ಸೀನಿಯರ್ಗಳ ಲೆಕ್ಕಾಚಾರಗಳಿಗೆ ಹೊಸ ಆಯಾಮವೇ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ದುಡಿದಿದ್ದಾರೆ, ಕೂಲಿ ಕೊಡಲಿ ಅಂತಿದ್ರು ಆಪ್ತರು. ಇದೀಗ ಪರಮೇಶ್ವರ್ ಕೂಡ 8 ವರ್ಷ ದುಡಿದಿದ್ದಾರೆ, ಅವರಿಗೆ ಕೂಲಿ ಬೇಡವಾ ಎಂದು ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಡಿಕೆ ತಮ್ಮದೇ ಸ್ಟೈಲ್ನಲ್ಲೇ ಉತ್ತರ ಕೊಟ್ಟಿದ್ದಾರೆ. ಯಾರಿಗೆ ಒಳ್ಳೆಯವರು, ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆದವರು,
ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ಬರು ಹಂಚ್ಕೊಳ್ತಾ ಇರ್ತೀವಿ. ಸಮಾನ ಮನಸ್ಕರು, ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂಥ ಚಿಂತನೆ ಇದೆ. ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ, ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಇದನ್ನು ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ಅರೆ ಹೌದು, ಹಳೆ ಕೂಲಿ ಅವ್ರದ್ದು, ಇವ್ರದನ್ನ ಲೇಟೆಸ್ಟ್ ಕೂಲಿ ಅವ್ರದ್ದು, ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದ ಮೇಲೆ ಹೊಸ ಕೂಲಿ ಕೊಡ್ಲಿ. ಕೆ ಶಿವಕುಮಾರ್ ಅವ್ರಿಗಿಂತ ಮುಂಚೆ ಪರಮೇಶ್ವರ್ 2 ಬಾರಿ ಅಧ್ಯಕ್ಷರಾಗಿದ್ರು, ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಅವರು ಒಂಥರ ದೊಡ್ಡವರು. ದಿನಕ್ಕೊಂದು ಮಾತು, ಬೆಳವಣಿಗೆಗಳಿಂದಾಗಿ ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಹೊಸ ಲೆಕ್ಕಾಚಾರಗಳು ತಳುಕು ಹಾಕಿಕೊಳ್ಳುತ್ತಿವೆ. ಹಾಗೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಬಜೆಟ್ ಲೆಕ್ಕಾಚಾರದಲ್ಲೇ ಇದ್ದಾರೆ. ಮುಂದಿನದ್ದು ಮಾತ್ರ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ನಿಜಕ್ಕೂ ಕೂಡ ಅತ್ಯಂತ ದಾರುಣ ಘಟನೆ. ಬೆಂಕಿಗೆ ಸಿಲುಕಿದ್ದಂತಹ ಗಂಡನ ಜೀವ ಉಳಿಸಬೇಕು ಅಂತೇಳಿ ಹೆಂಡತಿ 8 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಏರ್ ಆ್ಯಂಬುಲೆನ್ಸನ್ನು ಬುಕ್ ಮಾಡಿದರು. ಆದರೆ ಒಬ್ಬನ ಜೀವ ಉಳಿಸೋದಕ್ಕೆ ಹೋಗಿ 7 ಜನ ಜೀವ ಬಿಟ್ಟಿದ್ದಾರೆ. ಜಾರ್ಖಂಡ್ನಲ್ಲಿ ಏರ್ ಆ್ಯಂಬುಲೆನ್ಸ್ ಪತನವಾಗಿ ಈ ಘೋರ ದುರಂತ ಸಂಭವಿಸಿದೆ. ಆ ಕರುಣಾಜನಕ ಕಥೆಯನ್ನು ನಿಮಗೂ ತೋರಿಸ್ತೀನಿ. ಆಯಸ್ಸು ಮುಗಿದ್ರೆ ಸಾವು ಅನ್ನೋದು ಯಾವ ರೂಪದಲ್ಲಾದರೂ ಬರುತ್ತೆ ಅನ್ನೋದಕ್ಕೆ ಜಾರ್ಖಂಡ್ನ ಈ ಘಟನೆನೇ ಸಾಕ್ಷಿ. ಒಬ್ಬನ ಜೀವ ಉಳಿಸೋಕೆ ಅಂತ ಸಹಾಯಕ್ಕೆ ಹೋದ 6 ಜನರ ಜೀವನೇ ಹೋಗಿದೆ. ಜಾರ್ಖಂಡ್ನ ಛತ್ರಾ ಜಿಲ್ಲೆಯಲ್ಲಿ ವಿಶೇಷ ವಿಮಾನ ಆಂಬ್ಯುಲೆನ್ಸ್ ಪತನವಾಗಿ 2 ಪೈಲಟ್ಗಳು, 1 ವೈದ್ಯರು, 1 ರೋಗಿ ಮತ್ತು ಆತನ 4 ಸಂಬಂಧಿಕರು ಗುರುತೇ ಸಿಗದಂತೆ 7ಕ್ಕೆ 7 ಜನನೂ ಸುಟ್ಟು ಕರಕಲಾಗಿದ್ದಾರೆ. ಈ ಫೋಟೋದಲ್ಲಿ ಹೆಂಡತಿ ಜೊತೆ ಖುಷಿಯಾಗಿರೋ ಈತನ ಹೆಸರು ಸಂಜಯ್ ಕುಮಾರ್. ಜಾರ್ಖಂಡ್ನ ಚಾಂದ್ವಾದಲ್ಲಿ ಹೋಟೆಲ್ ನಡೆಸ್ತಿದ್ರು. ಹೋಟೆಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸಂಜಯ್ ದೇಹ 65% ಸುಟ್ಟು ಹೋಗಿತ್ತು. ಸ್ಥಳೀಯ ಆಸ್ಪತ್ರೆಯಲ್ಲಿ ಆಗಲ್ಲ, ತಕ್ಷಣ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದ್ರು. ಅದಕ್ಕೆ ವಿಶೇಷ ವಿಮಾನ ಆಂಬ್ಯುಲೆನ್ಸ್ ಬುಕ್ ಮಾಡಬೇಕಿತ್ತು. ಹಿಂದು ಮುಂದು ಯೋಚಿಸದೆ ಗಂಡನನ್ನ ಉಳಿಸ್ಕೊಳ್ಳೋಕೆ ಸಂಜಯ್ನ ಪತ್ನಿ ಸಂಬಂಧಿಕರ ಕೈಕಾಲು ಹಿಡಿದು 8 ಲಕ್ಷ ರೂಪಾಯಿ ಸಾಲ ಮಾಡಿ ಏರ್ ಆಂಬ್ಯುಲೆನ್ಸ್ ಬುಕ್ ಮಾಡಿಸಿದ್ರು. ಆದ್ರೆ ಅದೇ ಏರ್ ಆಂಬ್ಯುಲೆನ್ಸ್ ಅಪಘಾತವಾಯಿತು. ವಿಮಾನದಲ್ಲಿದ್ದ ಕ್ಯಾಪ್ಟನ್ ಪೈಲಟ್ ಸ್ವರಾಜ್ ಸಿಂಗ್, ಸಹ ಪೈಲಟ್ ವಿಕಾಸ್ ಭಗತ್, ಅರವಳಿಕೆ ತಜ್ಞ ಡಾಕ್ಟರ್ ವಿಕಾಸ್ ಕುಮಾರ್ ಗುಪ್ತಾ, ಗಾಯಾಳು ಸಂಜಯ್, ಆತನ ಪತ್ನಿ ಅರ್ಚನಾ, ಸಂಜಯ್ ಸಹಾಯಕ್ಕೆ ಬಂದಿದ್ದ 2 ಕುಟುಂಬ ಸದಸ್ಯರು ಸೇರಿ 7 ಜನನು ಸ್ಥಳದಲ್ಲೇ ಸಜೀವ ದಹನವಾಗಿ ಹೋದ್ರು. क्रैश हुआ है ड्यू टू थंडरस्टॉर्म। तो जैसे हम लोगों को इन्फॉर्मेशन पता चला, हम लोग मेडिकल टीम के साथ जो है रश किए यहाँ पे, बट अनफॉर्चुनेटली डॉक्टर्स का टीम इन्होंने फाउंड डेड डिक्लेयर किया। तो हम लोगों ने उनका बॉडीज को निकाल करके पोस्टमार्टम के लिए और फर्दर इन्वेस्टिगेशन के लिए भेजे हैं। ನಿನ್ನೆ ರಾತ್ರಿ 7:56ಕ್ಕೆ ರಾಂಚಿಯಿಂದ ದೆಹಲಿಗೆ ಹೋಗ್ತಿದ್ದಾಗ ಏರ್ ಆಂಬ್ಯುಲೆನ್ಸ್ ಪತನವಾಗಿದೆ. ಜಾರ್ಖಂಡ್ನ ಛತ್ರಾ ಜಿಲ್ಲೆಯ ಸಿಮರಿಯಾ ಬ್ಲಾಕ್ನ ಕಸರಿಯಾ ಪಂಚಾಯತ್ನಲ್ಲಿ ಅಪಘಾತಕ್ಕೀಡಾಗಿದೆ. ರಾತ್ರಿ 10 ಗಂಟೆ ಸುಮಾರಿಗೆ ಸ್ಥಳಕ್ಕೆ ರಕ್ಷಣಾ ಪಡೆಗಳು ಬರುವಷ್ಟರಲ್ಲಿ 7ಕ್ಕೆ 7 ಜನರ ಜೀವವೂ ಹೋಗಿತ್ತು. ಕೊನೆಗೆ 7 ಜನರ ಶವಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ದುರಂತ ಅಂದ್ರೆ ಸುಟ್ಟು ಕರಕಲಾಗಿದ್ದ ತುಂಡು ತುಂಡಾದ ದೇಹಗಳನ್ನ ಕವರ್ನಲ್ಲಿ ಮೂಟೆ ತರ ಕಟ್ಟಿ ಕುಟುಂಬಕ್ಕೆ ಹಸ್ತಾಂತರಿಸಬೇಕಾಯಿತು. मेरा बेटा वीआईपी मूवमेंट में एयर एम्बुलेंस चलाता था, कितनों का जान बचाया, आज खुद चला गया। बेटा का डेड बॉडी भी देखा मैं वहां। ಹೋಟೆಲ್ ನಡೆಸ್ತಿದ್ದ ಸಂಜಯ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಹೋದ್ರೆ ಸಂಜಯ್ ಜೀವ ಉಳಿಸೋಕೆ ಹೋದ 6 ಜನನೂ ವಿಮಾನ ದುರಂತದಲ್ಲಿ ಜೀವ ಬಿಟ್ಟಿದ್ದಾರೆ. ಎಲ್ಲಿನ ಹೋಟೆಲ್, ಎಲ್ಲಿನ ಏರ್ ಆಂಬ್ಯುಲೆನ್ಸ್, ಎಲ್ಲಿನ ದುರಂತ. ಒಟ್ನಲ್ಲಿ 1 ಜೀವ, ಒಂದೇ ಒಂದು ಭರವಸೆ, 4 ಕುಟುಂಬಗಳ 7 ಜನರ ಕೊನೆಯಾಗಿದೆ. ಸದ್ಯಕ್ಕೆ ರೆಡ್ ಬರ್ಡ್ ಏರ್ವೇಸ್ ಪ್ರೈವೇಟ್ ಲಿಮಿಟೆಡ್ ಬೀಚ್ ಕ್ರಾಫ್ಟ್ C-90 ವಿಮಾನ ಬ್ಲಾಕ್ ಬಾಕ್ಸ್ಗಳು ಸಿಕ್ಕಿದೆ. ಇದರಲ್ಲಿ ನಿಜಕ್ಕೂ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.